ನಾವು ತ್ರಿಭುಜಗಳು ಅನ್ನುವಂತ 10ನೇ ತರಗತಿಯ ಅಧ್ಯಾಯದ ಮೇಲೆ ಅಭ್ಯಾಸ ಮಾಡ್ತಾ ಇದ್ವಿ. ಅದರಲ್ಲಿ 3 ಪ್ರಮೇಯಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಮೊದಲನೇದು ಥೇಲ್ಸ್ ಪ್ರಮೇಯ, ಎರಡನೇದು ಅನುರೂಪ ಬಾಹು ಮತ್ತು ಅನುರೂಪ ಕೋನಗಳಿಗೆ ಸಂಬಂಧಪಟ್ಟಂತಹ ಪ್ರಮೇಯಗಳು, ಮೂರನೇದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಆಧಾರದ ಮೇಲೆ 3ನೇ ಪ್ರಮೇಯವನ್ನು ನಾವು ನೋಡಿದ್ವಿ. ಅದರ ಹಿಂದಿನ ತರಗತಿಯಲ್ಲಿ ನಾವು ಥೇಲ್ಸ್ನ ಪ್ರಮೇಯದ ಮೇಲೆ ಕೆಲವು ಸಮಸ್ಯೆಗಳನ್ನ ಬಿಡಿಸಿದ್ವಿ. ನಂತರದಲ್ಲಿ ಬರುವಂತದ್ದು ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಸಮವಾಗಿದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಅನ್ನುವಂತ ಒಂದು 2ನೇ ಪ್ರಮೇಯದ ಆಧಾರದ ಮೇಲೆ ಕೆಲವು ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ. ಇಲ್ಲಿ 2.3 ಅಭ್ಯಾಸದಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಚಿತ್ರ 2.34ರಲ್ಲಿ ಸಮರೂಪ ತ್ರಿಭುಜಗಳ ಜೊತೆಗಳು ಯಾವುವು ತಿಳಿಸಿ. ಈ ಪ್ರಶ್ನೆಗಳನ್ನು ಉತ್ತರಿಸಲು ಸಮರೂಪತೆಯ ಯಾವ ನಿರ್ಧಾರಕ ಗುಣವನ್ನು ಉಪಯೋಗಿಸುವಿರಿ ಎಂದು ಬರೆಯಿರಿ ಹಾಗೂ ಸಮರೂಪ ತ್ರಿಭುಜಗಳ ಜೊತೆಗಳನ್ನು ಸೂಚಿಸಲು ಸಂಕೇತವನ್ನ ಬರೆಯಿರಿ. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಒಂದೊಂದು ಜೊತೆ ತ್ರಿಭುಜಗಳನ್ನು ನೋಡ್ತಾ ಹೋದ್ರೆ ಸಮರೂಪತೆಯ ಯಾವ ನಿರ್ಧಾರಕ ಗುಣವನ್ನು ಉಪಯೋಗಿಸಿರುವಿರಿ ಮತ್ತು ಸಮರೂಪ ತ್ರಿಭುಜಗಳ ಜೊತೆಗಳನ್ನ ನಾವು ಸಂಕೇತದೊಂದಿಗೆ ಇಲ್ಲಿ ಬರಿತಾ ಹೋಗ್ಬೇಕು. ಅವುಗಳನ್ನು ನೋಡ್ತಾ ಹೋದ್ರೆ ಇಲ್ಲಿ ಮೊದಲನೇ ಚಿತ್ರವನ್ನ ಗಮನಿಸಿ. ಒಂದು ಜೊತೆ ತ್ರಿಭುಜವನ್ನ ಎಬಿಸಿ ಮತ್ತು PQR ಒಂದು ಜೊತೆ ತ್ರಿಭುಜ ಹೊಂದಿದೆ. ಎಲ್ಲ ಕೋನಗಳನ್ನ ಗಮನಿಸಿದಾಗ ಅನುರೂಪ ಕೋನಗಳು ಅಂತ ಏನ್ ಕರೀತಿದೀವಿ ನಾವು, ಆ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ತ್ರಿಭುಜ ಎಬಿಸಿ ಮತ್ತು PQR ಗಳಲ್ಲಿ ಕೋನ ಎ ಗೆ P ಸಮವಾಗಿದೆ, ಕೋನ ಬಿ ಗೆ Q ಸಮವಾಗಿದೆ. ನೋಡಿ ಕೋನಗಳನ್ನು ಗಮನಿಸಿ. ಬಿ 80 ಡಿಗ್ರಿ, Q 80 ಡಿಗ್ರಿ, ಸಿ 40 ಡಿಗ್ರಿ, ಆರ್ 40 ಡಿಗ್ರಿ. ಈ ರೀತಿ ಇದ್ದಾಗ ಅವು ಎರಡೂ ತ್ರಿಭುಜ ಅಂದ್ರೆ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ PQR ಏನು ಸಮರೂಪತೆಯನ್ನ ಹೊಂದಿದೆ. ಯಾವುದರ ಆಧಾರದ ಮೇಲೆ? 3 ಕೋನಗಳು. ಒಂದು ತ್ರಿಭುಜದ 3 ಕೋನ ಅಂದ್ರೆ ಎಬಿಸಿ ತ್ರಿಭುಜದ 3 ಕೋನ ಮತ್ತು PQR ನ 3 ಕೋನಗಳು ಅನುರೂಪ ಕೋನಗಳು ಅಲ್ಲಿ ಸಮವಾಗಿರೋದ್ರಿಂದ ಕೋನ 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 ಸಮರೂಪತೆ ನಿರ್ಧಾರಕದ ಗುಣದ ಆಧಾರದ ಮೇಲೆ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ PQR ಗಳು ಏನಾಗಿದೆ? ಸಮರೂಪತೆಯನ್ನ ಹೊಂದಿದೆ. ಅದೇ ರೀತಿ ಎರಡನೇದನ್ನ ನೋಡಿದ್ರೆ ಎಬಿಸಿ ಮತ್ತು PQR ಇಲ್ಲಿ ಆ ಎರಡೂ ತ್ರಿಭುಜಗಳನ್ನ ನೋಡಿದ್ರೆ ಇಲ್ಲಿ ಬಾಹುಗಳ ಅಳತೆಗಳನ್ನ ಕೊಟ್ಟಿದ್ದಾರೆ. ಆ ಬಾಹುಗಳ ಅಳತೆಗಳ ಆಧಾರದ ಮೇಲೆ ನಾವು ನೋಡೋದಾದ್ರೆ ಎಬಿಸಿ ಮತ್ತು PQR ತ್ರಿಭುಜಗಳಲ್ಲಿ ಎಬಿಗೆ ನೋಡಿ ಚಿತ್ರವನ್ನು ನೋಡಿ. ಎಬಿಗೆ ಯಾವುದು? ಎಬಿಗೆ QR ಅನುರೂಪ ಆಗಿದೆ. ನೆಕ್ಸ್ಟ್ BC ಗೆ PR ನೋಡಿ. AB ಗೆ QR, BC ಗೆ PR, AC ಗೆ PQ ಅನುರೂಪ ಬಾಹುಗಳು. ಅವುಗಳ ಅನುಪಾತಗಳ ಆಧಾರದ ಮೇಲೆ ಅನುಪಾತ ಬರೆದಾಗ ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರಿತಾ ಹೋಗಿ AB/QR BC/RP CA/PQ. Therefore ತ್ರಿಭುಜ ABC
ಕಾಣ್ತಿದೆ ಅಲ್ವಾ? ಇಲ್ಲೇನಾಯ್ತು, ತ್ರಿಭುಜ ABC ಮತ್ತು ತ್ರಿಭುಜ PQR ಗಳಲ್ಲಿ AB ಗೆ QR, BC ಗೆ RP, CA ಗೆ PQ ಅನುರೂಪ ಬಾಹುಗಳ ಅನುಪಾತ ಏನಾಗಿದೆ, ಸಮವಾಗಿರೋದ್ರಿಂದ ಇಲ್ಲಿ ಬಾಹುಗಳ ಆಧಾರದ ಮೇಲೆ SSS ಸಿದ್ಧಾಂತ ಅಂದ್ರೆ ಸೈಡ್ಸ್ ಅಂತ ಕರೀತೇವೆ. ಅಂದ್ರೆ ಬಾಹುಗಳ ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ABC ತ್ರಿಭುಜ QRP ಏನಾಗಿದೆ ಅಂದ್ರೆ ಸಮರೂಪತೆಯನ್ನ ಹೊಂದಿದೆ. ನಂತರದಲ್ಲಿ ತ್ರಿಭುಜ LMP ಮತ್ತು ತ್ರಿಭುಜ ADE ಗಳಲ್ಲಿ DEF ಗಳಲ್ಲಿ ಎರಡು ತ್ರಿಭುಜವನ್ನು ನೋಡ್ತಾ ಹೋದಾಗ ಅಲ್ಲಿ LM ಬಾಹು ಏನಾಗಿದೆ 2.7 ಇದೆ, MP ಬಾಹು ಏನಿದೆ 2 ಇದೆ, LP ಬಾಹು 3 ಇದೆ, EF ಬಾಹು 5 ಇದೆ, DE 4 ಇದೆ, DFR ಇದೆ. ಅವಾಗ MP ಗೆ DE ಸಮಾಂತರವಾಗಿ ಇರೋದಾದ್ರೆ ಅಲ್ಲಿ MP 2 DE 4 ಆಗುತ್ತೆ, ಅಲ್ಲಿ 1/2 ಅನುಪಾತ 1. ಅದೇ ರೀತಿ PL ಗೆ DF ಅನುಪಾತ ಆಗೋದಾದ್ರೆ 3/6 ಆಗುತ್ತೆ, ಅದು ಕೂಡ 1/2 ಆಗುತ್ತೆ. ಈ ಆಧಾರದ ಮೇಲೆ ನಾವು ಈ ಎರಡು ತ್ರಿಭುಜಗಳನ್ನ ಕಾಣ್ತಿದೆ ನೋಡಿ, ತ್ರಿಭುಜ ಅಲ್ಲೇನಾಗುತ್ತೆ LM/EF = 2.7 MP ಅಲ್ಲಿ ನೋಡಿ MP/DE = PL/DF ≠ LM/EF. therefore ಏನಾಗುತ್ತೆ, LMP ಮತ್ತು DF ಗಳು ಸಮರೂಪಿಗಳಲ್ಲ, ಅಲ್ಲಿ ಅನುಪಾತ ಸಮವಾಗಿ ಬರೋದಿಲ್ಲ. ಅದೇ ರೀತಿ ಉಳಿದಂತಹ ತ್ರಿಭುಜಗಳನ್ನ ನಾವು ನೋಡ್ತಾ ಹೋಗಬಹುದು. ಇನ್ನು ಎರಡನೇ ಪ್ರಶ್ನೆಗೆ ಬಂದ್ರೆ ಇಲ್ಲಿ ಚಿತ್ರ 2.35 ರಲ್ಲಿ ತ್ರಿಭುಜ ODA ಈ ತ್ರಿಭುಜ ಸಮರೂಪಿ ODC ಅಂತ ಹೇಳ್ತೀವಿ. ಇಲ್ಲಿ BOC ಈ ಕೋನ ಕೊಟ್ಟಿದ್ದಾರೆ 125 ಡಿಗ್ರಿ ಮತ್ತು COD ಈ ಕೋನ ಕೊಟ್ಟಿದ್ದಾರೆ 70 ಡಿಗ್ರಿ. ಆದ್ರೆ ನಮಗೆ ಕೋನ DOC ಮತ್ತು ಕೋನ DCO ಮತ್ತು ಕೋನ OAB ಈ ಕೋನವನ್ನ ಕಂಡುಹಿಡಿಯಿರಿ. ಇಲ್ಲಿ DOB ಒಂದು ಸರಳ ರೇಖೆ ಅಂತಂದ್ರೆ DOB ಒಂದು ಸರಳ ರೇಖೆ ಅಂತಂದ್ರೆ DOC ನೋಡಿ, DOB ಒಂದು ಸರಳ ರೇಖೆ ಅಂತಂದ್ರೆ ಇಲ್ಲಿ DOC ಪ್ಲಸ್ COB ಎರಡೂ ಕೂಡಿಸಿದಾಗ 180 ಡಿಗ್ರಿ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಕೋನ ಗೊತ್ತಿದೆ, ಈ ಕೋನ ಮತ್ತು ಈ ಕೋನ ಕೂಡಿಸಿದಾಗ 180 ಡಿಗ್ರಿ ಆಗುತ್ತೆ. ಕಾರಣ DOB ಒಂದು ಸರಳ ರೇಖೆ ಅಂತ ಅಂದಿರ್ತೇವೆ. ಹಾಗಾಗಿ ಇದು 125 ಇದೆ, ಈ ಕೋನ ಗೊತ್ತಿಲ್ಲ. 180ರಲ್ಲಿ 125 ಕಳೆದ್ರೆ 55 ಡಿಗ್ರಿ ಬಂತು, ಇದು 50 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ DOC ಒಂದು ತ್ರಿಭುಜ ಅಂತಂದ್ರೆ ನಾವು ಅರ್ಥ ಆಗ್ತದೆ. DOC ಒಂದು ತ್ರಿಭುಜ ಅನ್ಕೊಂಡ್ರೆ ಈ ಕೋನ ಸಿಕ್ತು 70 ಡಿಗ್ರಿ, ಇನ್ನೊಂದು ಕೋನ ಸಿಕ್ತು ಇದು 55 ಡಿಗ್ರಿ. ಹಾಗಾದ್ರೆ ಆ ಸಿ ಕೋನ ಏನಾಗುತ್ತೆ ನಮಗೆ ಅಂದ್ರೆ 70 ಮತ್ತು 55 ಕೂಡಿಸಿ 180ರಲ್ಲಿ ಕಳೆದು ಬಿಟ್ರೆ ನಮಗೆ ಸಿ ಕೋನ ಸಿಗುತ್ತೆ. ಯಾಕಂದ್ರೆ ತ್ರಿಭುಜದ ಒಳ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಅದರಲ್ಲಿ ತ್ರಿಭುಜದ ಒಳ ಕೋನ 2 ಇತ್ತು ಅಂದ್ರೆ ಆ 2ಅನ್ನು ಕೂಡಿಸಿ ಒಟ್ಟು ಮೊತ್ತದಲ್ಲಿ 180ರಲ್ಲಿ ಅವುಗಳ ಮೊತ್ತವನ್ನು ಕಳೆದ್ರೆ ನಮಗೆ ಇನ್ನೊಂದು ಕೋನ ಸಿಗುತ್ತೆ. ಇಲ್ಲಿ ನೋಡಿ, ತ್ರಿಭುಜ DOC ನಮಗೆ ಎಷ್ಟು ಬಂತು, ಇದು 55 ಡಿಗ್ರಿ ಬಂತು. DOC ಯಲ್ಲಿ DCO ಅಲ್ಲಿ ಚಿತ್ರವನ್ನ ಗಮನಿಸ್ತಾ ಹೋಗಿ, DCO ಅಂದ್ರೆ ಸಿ ಕೋನ, CDO ಅಂದ್ರೆ ಡಿ ಕೋನ, ನೆಕ್ಸ್ಟ್ ಕೋನ DOC ಅಂದ್ರೆ ಏನು O ಕೋನ. ಈ ಮೂರು ಕೋನಗಳ ಮೊತ್ತ, ಈಗ ತಾನೇ ಹೇಳಿದೆ ನಾನು, ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಹಾಗಾಗಿ DCO ನಮಗೆ ಗೊತ್ತಿಲ್ಲದೆ ಇರುವಂತಹ ಕೋನ ಆಗಿರೋದ್ರಿಂದ ಈ
ಕೋನಗಳು 70 ಮತ್ತು 55, DC1 ಹಾಗೆ ಇಳಿಸಿ ಕೂಡಿಸಿ ಹಾಕಿರ್ತಾನೆ 125 ಆಯ್ತು. 180ರಲ್ಲಿ 125 ಕಳೆದ್ರೆ 55 ಅಂದ್ರೆ ಸಿ ಕೋನ ಎಷ್ಟು ಬಂತು 55 ಡಿಗ್ರಿ. therefore ODC ಕೋನ ಮತ್ತು ತ್ರಿಭುಜ OBA ಗಳು ಏನಾಗುತ್ತೆ ಸಮರೂಪಿಗಳಾಗಿರುತ್ತವೆ. ಹಾಗಾಗಿ OAB ಕೋನ AOB ಮತ್ತು OCD ಅವೆರಡೂ ಸಮ. therefore ಕೋನ A ಕೂಡ 55 ಡಿಗ್ರಿ ಬರುತ್ತೆ. ಇದು ಎರಡನೇ ಪ್ರಶ್ನೆ. ಇನ್ನು ನಾವು ಮೂರನೇ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ಪ್ರಶ್ನೆ ಏನಿದೆ, ತ್ರಿಭುಜ ABCD ತ್ರಾಪಿಜ್ಯದಲ್ಲಿ ತ್ರಿಭುಜ ABCDಯಲ್ಲಿ ತ್ರಾಪಿಜ್ಯ ನೋಡಿ, ABCD ತ್ರಾಪಿಜ್ಯದಲ್ಲಿ AB BC ಗೆ ಸಮಾನಾಂತರವಾಗಿದೆ. ಕರ್ಣಗಳಾದ AC ಮತ್ತು BD ಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸಿದೆ. ಸರಿಯಾಗಿದೆ ಅಲ್ವಾ? ABCD ಅನ್ನೋದೊಂದು ತ್ರಾಪಿಜ್ಯ. ಇದರಲ್ಲಿ AB ಬಾಹು ಅನ್ನೋದು DC ಬಾಹುವಿಗೆ ಸಮಾಂತರವಾಗಿದೆ. ಆದರೆ ಕರ್ಣಗಳಾದ AC ಮತ್ತು BD ಗಳು O ಬಿಂದುವಿನಲ್ಲಿ ಛೇದಿಸಿವೆ. ಎರಡೂ ತ್ರಿಭುಜಗಳ ಸಮರೂಪತೆ ನಿರ್ಧಾರಕ ಗುಣ ಉಪಯೋಗಿಸಿ, ಅಂದ್ರೆ ಈ ತ್ರಿಭುಜ ಉಪಯೋಗಿಸಿ OA by OC OB by OD ಎಂದು ಸಾಧಿಸಿ. ಇಲ್ಲಿ ಎರಡು ತ್ರಿಭುಜವನ್ನ ತೆಗೆದುಕೊಳ್ತೇನೆ. BOA ಅಂದ್ರೆ ಈ ತ್ರಿಭುಜ ಮತ್ತು ತ್ರಿಭುಜ DOC ಗಳನ್ನು ತೆಗೆದುಕೊಂಡು ತ್ರಿಭುಜ ABO ಮತ್ತು ತ್ರಿಭುಜ CDO. ABO ಅಂದ್ರೆ ಕೋನವನ್ನು ತೆಗೆದುಕೊಂಡು ಇಲ್ಲಿ ಎರಡು ತ್ರಿಭುಜ ತೆಗೆದುಕೊಂಡೆ, ಆ ತ್ರಿಭುಜ ಎರಡು ಕೋನವನ್ನು ತೆಗೆದುಕೊಂಡೆ. ಯಾವುದು ಕೋನ ABO ಈ ಕೋನ ಮತ್ತು ಕೋನ CDO ಈ ಕೋನ. ಈ ಎರಡೂ ಕೋನಗಳು ಹೇಗೆ ಅಂದ್ರೆ AB ಗೆ ಸಮಾಂತರ CD ಇರೋದ್ರಿಂದ ಅಂತರ್ಪರ್ಯಾಯ ಕೋನಗಳಾಗಿರ್ತವೆ. ಅದೇ ರೀತಿ A ಕೋನ ನಂತರ ಈ C ಕೋನ ಇವು ಕೂಡ ಅಂತರ್ಪರ್ಯಾಯ ಕೋನಗಳಾಗಿರ್ತವೆ. therefore BOA ಈ ಕೋನ ಮತ್ತು DOC ಈ ಕೋನ ಏನಪ್ಪ ಶೃಂಗಾಭಿಮುಖ ಕೋನಗಳು. ಹಾಗಾಗಿ ತ್ರಿಭುಜ BOA ಮತ್ತು DOC ಏನಪ್ಪಾ ಅಂದ್ರೆ ಸಮರೂಪತೆಯನ್ನ ಹೊಂದಿರುತ್ತೆ. ಹಾಗಾಗಿ ಎರಡು ತ್ರಿಭುಜಗಳು ಸಮರೂಪತೆ ಹೊಂದಿದ್ರೆ ಇಲ್ಲಿ ಏನ್ ಮಾಡಿದ್ವಿ, ಈ ತ್ರಿಭುಜ ಮತ್ತು ಈ ತ್ರಿಭುಜ ಸಮರೂಪತೆಯನ್ನು ಹೊಂದಿದೆ ಅನ್ನೋದಕ್ಕೆ ಇಲ್ಲಿ ಮೂರು ವಿಧಾನದಲ್ಲಿ ನಾವೇನು ಕಾರಣಗಳನ್ನು ಕೊಟ್ವಿ. ಯಾವ ಕೋನಕ್ಕೆ ಯಾವ ಕೋನ ಸಮ. ಹಾಗಾಗಿ ಇಲ್ಲಿ ಅಂತರ್ಪರ್ಯಾಯ ಕೋನಗಳು ಒಂದು ಜೊತೆ ಸಮ ಆಯ್ತು, ನಂತರ ಶೃಂಗಾಭಿಮುಖ ಕೋನಗಳು ಸಮ ಆಯ್ತು. ಅಂದ್ರೆ ಎರಡು ತ್ರಿಭುಜದ ಅನುರೂಪ ಕೋನಗಳು ಸಮವಾದಾಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತ ನಾವು ಎರಡನೇ ಕ್ರಮದಲ್ಲಿ ನೋಡಿದ್ವಿ. ಹಾಗಾಗಿ ಈ ಮೂರು ಕಾರಣಗಳಿಂದ ಇಲ್ಲೇನಾಯ್ತು, ಮೂರು ಕೋನಗಳು ಸಮ ಅಂತೇಳಿ ಅಂದಮೇಲೆ ಆ ತ್ರಿಭುಜವಾದ BOA ಮತ್ತು ತ್ರಿಭುಜ DOC ಸಮರೂಪತೆಯನ್ನ ಹೊಂದಿದೆ ಅಂತ ಗೊತ್ತಾಯ್ತು. ಆ ಎರಡೂ ತ್ರಿಭುಜಗಳ ಸಮರೂಪತೆ ಹೊಂದಿದೆ ಅಂದಮೇಲೆ ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರೆದಾಗ OC by OA ಆಗುತ್ತೆ, OD by OB ಆಗುತ್ತೆ. ನಾವು ಇದನ್ನೇ ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಅವುಗಳನ್ನ ಇಲ್ಲಿ ಪ್ರೂವ್ ಮಾಡಿದ್ದೀವಿ. ಇವುಗಳನ್ನ ನಾವು ವ್ಯುತ್ಕ್ರಮ ರೂಪದಲ್ಲಿ ಅಂದ್ರೆ ರಿವರ್ಸಿಬಲ್ ಆಗಿ ಬರೆದಾಗ OA by OC ಆಗುತ್ತೆ, OB by OD ಆಗುತ್ತೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ಈ ಎರಡನೇ ಪ್ರಮೇಯದ ಹೇಳಿಕೆಯನ್ನ ಒಂದು ತ್ರಾಪಿಜ್ಯ ಕೊಟ್ಟಾಗ ಯಾವ ರೀತಿ ನಾವು ಪ್ರೂವ್ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೋಬಹುದು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ನಾಲ್ಕನೇ ನೀವೇ ಪ್ರಯತ್ನ ಮಾಡಿ, ಐದನೇ ನೋಡೋಣ.
ಪ್ರಶ್ನೆ, ಪಿ ಕೋನ ಪಿ ಇಸ್ ಈಕ್ವಲ್ಸ್ ಟು ಕೋನ ಆರ್ ಟಿ ಎಸ್. ಅಂದ್ರೆ ಕೋನ ಪಿ ಅನ್ನೋದು ಟಿ ಕೋನಕ್ಕೆ ಸಮ ಆಗಿರುವಂತೆ ಎಸ್ ಮತ್ತು ಟಿಗಳು ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಆರ್ ನೋಡಿ, ಪಿ ಆರ್ ಮತ್ತು ಕ್ಯೂ ಆರ್ ಬಾಹುಗಳ ಮೇಲಿನ ಬಿಂದುಗಳು ಆದರೆ ತ್ರಿಭುಜ ಆರ್ ಪಿ ಕ್ಯೂ ಸಮಾಂತರ ಆರ್ ಟಿ ಎಸ್ ಎಂದು ಸಾಧಿಸಿ. ಇಲ್ಲಿ ತ್ರಿಭುಜ ಆರ್ ಪಿ ಕ್ಯೂ ಅಲ್ಲಿ ಚಿತ್ರಕ್ಕೆ ಕಂಪೇರ್ ಮಾಡ್ತಾ ಹೋಗಿ ಆರ್ ಪಿ ಕ್ಯೂ ಮತ್ತು ಆರ್ ಎಸ್ ಟಿ ಗಳಲ್ಲಿ ಟಿ ಮತ್ತು ಪಿ ಕೋನ ಸಮ ಅಂತ ಎಲ್ಲಿ ಪ್ರಶ್ನೆಯಲ್ಲೇ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ದತ್ತ ಆರ್ಗೆ ಆರ್ ಸಮ ಎರಡೂ ತ್ರಿಭುಜದ ಉಭಯ ಸಾಮಾನ್ಯ ಬಾಹು ಅನ್ಬಹುದು. ಅದು ಆರ್ ಎಸ್ ಟಿ ತ್ರಿಭುಜದ್ದು ಆರ್ ಕೋನ, ಆರ್ ಪಿ ಕ್ಯೂ ತ್ರಿಭುಜದ್ದು ಆರ್ ಕೋನ, ಅವು ಎರಡು ಸಮ. ಹಾಗಾಗಿ ಉಭಯ ಸಾಮಾನ್ಯ. ಹಾಗಾಗಿ ಏನಾಯ್ತು, ಎರಡು ಕೋನಗಳು ಸಮ ಅಂದ್ರೆ ಇನ್ನೊಂದು ಅನುರೂಪ ಕೋನ ಕೂಡ, ಎರಡು ತ್ರಿಭುಜದ ಅನುರೂಪ ಕೋನ ಕೂಡ ಸಮ ಇರುತ್ತೆ. ಹಾಗಾಗಿ ಕೋನ 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 ಸಮರೂಪತೆಯ ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ಆರ್ ಪಿ ಕ್ಯೂ ಮತ್ತು ತ್ರಿಭುಜ ಆರ್ ಟಿ ಎಸ್ ಏನಾಗುತ್ತೆ, ಸಮರೂಪಿಗಳು ಆಗ್ತವೆ. ನಂತರ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ. ಗಮನಿಸಿ, ಒಂಬತ್ತನೇ ಪ್ರಶ್ನೆಯನ್ನ ಓದ್ತಾ ಇದ್ರಿ, ಯೋಚನೆ ಮಾಡಿ ಅದು ಹೇಗಿದೆ ಪ್ರಶ್ನೆ ಅಂದ್ರೆ, ಚಿತ್ರ 2.39ರಲ್ಲಿ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಎಂಪಿಗಳು ಕ್ರಮವಾಗಿ ತ್ರಿಭುಜ ಎಬಿಸಿ ಈ ತ್ರಿಭುಜ ಮತ್ತು ಎಎಂಪಿ ಈ ತ್ರಿಭುಜದಲ್ಲಿ ಕೋನ ಬಿ ಮತ್ತು ಎಂ ಲಂಬ ಕೋನಗಳು, ಯಾವ ಆಯಾ ಒಂದು ರೇಖೆಗೆ ಲಂಬ ಕೋನಗಳನ್ನು ಹೊಂದಿರುವ ಲಂಬ ಕೋನ ತ್ರಿಭುಜಗಳು ಆದರೆ ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಎಎಂಪಿ ಅಂತ ಹೇಳಿ ಪ್ರೂವ್ ಮಾಡಬೇಕು. ಒಂದು. ಎರಡನೇದಾಗಿ ಸಿಎ ಬೈ ಪಿಎ ಇಸ್ ಈಕ್ವಲ್ಸ್ ಟು ಬಿಸಿ ಬೈ ಎಂಪಿ. ಅಂದ್ರೆ ಅನುರೂಪ ಕೋನಗಳು ಸಮ ಅಂತೇಳಿ ಅವುಗಳ ಅನುಪಾತಗಳು ಸಮ ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ. ತ್ರಿಭುಜ ಎಬಿಸಿ ಮತ್ತು ಎಎಂಪಿಗಳಲ್ಲಿ ನಾವು ಯಾವ ಯಾವ ಕೋನಗಳು ಸಮ ಅಂತೇಳಿ ನಾವು ಕಾಣಬಹುದು ನೋಡಿ. ತ್ರಿಭುಜ ಎಬಿಸಿ ತೆಗೆದುಕೊಳ್ಳಿ, ನಂತರ ಎಎಂಪಿ ಎರಡನ್ನು ಕಂಪೇರ್ ಮಾಡಿ. ಅಲ್ಲಿ ಎ ಅನ್ನುವಂಥದ್ದು ಉಭಯ ಸಾಮಾನ್ಯ ಕೋನ, ಎರಡೂ ತ್ರಿಭುಜಗಳು ಸಾಮಾನ್ಯವಾಗಿರುವಂತಹ ಕೋನ ಯಾವುದು, ಎ. ಹಾಗಾಗಿ ಆ ಎ ಎರಡೂ ತ್ರಿಭುಜಕ್ಕೂ ಸಮವಾದ ಕೋನ. ಹಾಗಾಗಿ ಎ ಇಸ್ ಈಕ್ವಲ್ಸ್ ಟು ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಎ ಉಭಯ ಸಾಮಾನ್ಯ ಕೋನ. ನಂತರದಲ್ಲಿ ಕೋನ ಎಬಿಸಿ ಅಂದ್ರೆ ಬಿ ಕೋನ, ನಂತರ ತ್ರಿಭುಜ ಎಎಂಪಿ ಅವು ಎರಡು ಕೋನವನ್ನು ನೋಡಿ. ಇದು ಎ ಅನ್ನುವಂಥದ್ದು ಉಭಯ ಸಾಮಾನ್ಯ ಕೋನ ಯಾವುದಕ್ಕೆ, ಎರಡು ತ್ರಿಭುಜಕ್ಕೆ, ತ್ರಿಭುಜ ಬಿಎಸಿಗೂ ನಂತರ ತ್ರಿಭುಜ ಎಂಎಪಿಗೂ ಎ ಸಾಮಾನ್ಯ ಕೋನ. ನಂತರದಲ್ಲಿ ಈ ಬಿ ಕೋನ ಎಂ ಕೋನ ಎರಡೂ ಕೂಡ ಸಮ, ಬಿಕಾಸ್ ಆಫ್ ಎರಡೂ ಕೂಡ ಲಂಬ ಕೋನವನ್ನ ಹೊಂದಿದೆ, 90 ಡಿಗ್ರಿಯನ್ನ ಹೊಂದಿದೆ. ಹಾಗಾಗಿ ಎ ಅಂದ್ರೆ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಆಧಾರದ ಮೇಲೆ ನಾವೇನ್ ಮಾಡ್ತೇವೆ, ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಎಂಪಿ ಎರಡೂ ಕೂಡ ಸಮರೂಪಿ ತ್ರಿಭುಜಗಳು ಅಂತ ನಾವು ಪ್ರಮೇಯ 2ರ ಪ್ರಕಾರ ನಿರ್ಧಾರವನ್ನ ಮಾಡಿಕೊಳ್ತೇವೆ. ನೆಕ್ಸ್ಟ್ ಮುಂದಿನದಾಗಿ ನಾವು ಏನ್ ಪ್ರೂವ್ ಮಾಡಬೇಕಿತ್ತು, ಸಿಎ ಬೈ ಪಿಎ ಇಸ್ ಈಕ್ವಲ್ಸ್ ಟು ಬಿಸಿ ಬೈ ಎಂಪಿ. ಅದು ಕೂಡ ಆ ಎರಡು ಪ್ರಮೇಯಕ್ಕೆ ಸಂಬಂಧಪಟ್ಟಂತ ಅನುರೂಪ ಬಾಹುಗಳ ಅನುಪಾತ ಅನ್ಕೊಳ್ಳಿ. ಇಲ್ಲಿ ಎಬಿಸಿ ತ್ರಿಭುಜ ಎಎಂಪಿ ತ್ರಿಭುಜ ಎರಡು ಸಮರೂಪಿ ಅಂತ ಹೇಳಿ ನಾವು ಪ್ರೂವ್ ಮಾಡಿದ ಮೇಲೆ ಆ
ಎರಡು ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತವನ್ನು ಬರೀಬೇಕಾಗುತ್ತೆ. ಆ ಅನುಪಾತವನ್ನು ಬರ್ಕಂತ ಹೋದಾಗ ಇಲ್ಲಿ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಹೇಗೆ ನಾವು ಇವೆರಡು ತ್ರಿಭುಜ ಸಮರೂಪತೆ ಹೊಂದಿದೆ ಅಥವಾ ಸಮರೂಪಿಗಳು ಅಂತೇಳಿ ಈ ಹಿಂದಿನ ಪ್ರಶ್ನೆಯಲ್ಲಿ ಪ್ರೂವ್ ಮಾಡಿದ್ವಿ. ಹಾಗಾಗಿ ಅದರ ಆಧಾರದ ಮೇಲೆ ಅನುರೂಪ ಕೋನಗಳು ಸಮವಾದಾಗ ಅನುರೂಪ ಬಾಹುಗಳ ಅನುಪಾತ ಏನಾಗಿರುತ್ತೆ? ಸಮವಾಗಿರುತ್ತೆ. ಹಾಗಾಗಿ ಈ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿವೆ. ಹಾಗಾಗಿ ಇಲ್ಲಿ ಅನುರೂಪ ಕೋನಗಳ ಅನುಪಾತವನ್ನ ಅನುರೂಪ ಬಾಹುಗಳ ಅನುಪಾತವನ್ನು ಬರೆದಾಗ CA ಗೆ PA ಅನ್ನುವಂತ ಬಾಹು ಏನಾಗುತ್ತೆ? ಅನುರೂಪವಾಗುತ್ತೆ. ಹಾಗಾಗಿ ಅವುಗಳ ಅನುಪಾತ. BC ಗೆ MB ಅನುರೂಪ ಆಗುತ್ತೆ. ಹಾಗಾಗಿ ಅವುಗಳ ಅನುಪಾತ BC/MB ಅಂತ ನಾವು ಬರೆಯಬಹುದು. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ 13ನೇ ಪ್ರಶ್ನೆಯನ್ನ ಗಮನಿಸಿ, ಪ್ರಯತ್ನ ಮಾಡಿ. ನಂತರದಲ್ಲಿ ಅದರ ವಿವರಣೆಯನ್ನು ನಾನು ಕೊಡ್ತೇನೆ. ಇಲ್ಲಿ 13ನೇ ಸಮಸ್ಯೆಯಲ್ಲಿ ಪ್ರಶ್ನೆಯನ್ನ ನೋಡಿದ್ರೆ ತ್ರಿಭುಜ ABC ಯಲ್ಲಿ ತ್ರಿಭುಜ ABC ಯಲ್ಲಿ ಕೋನ ADC ಚಿತ್ರವನ್ನ ಕಂಪೇರ್ ಮಾಡ್ತಾ ಹೋಗ್ಬೇಕು. ತ್ರಿಭುಜ ABC ಇದೆ, ತ್ರಿಭುಜ ಅದರಲ್ಲಿ ಕೋನ ADC ಮತ್ತು BAC ಎರಡೂ ಕೋನಗಳು ಸಮ ಆಗುವಂತೆ D ಮತ್ತು BC ಬಾಹುವಿನ ಮೇಲೆ ಒಂದು ಬಿಂದುವಾಗಿದೆ. D ಯು BC ಬಾಹುವಿನ ಮೇಲೆ ಒಂದು ಬಿಂದುವಾಗಿದೆ. ಆದರೆ CA² = CB × CD ಎಂದು ಸಾಧಿಸಿ. ಇಲ್ಲಿ ಎರಡು ತ್ರಿಭುಜವನ್ನು ತೆಗೆದುಕೊಳ್ತೇನೆ. ಒಂದು ADC ಅಂದ್ರೆ ಈ ತ್ರಿಭುಜ ADC ಮತ್ತು ತ್ರಿಭುಜ BAC, ಈ ಎರಡು ತ್ರಿಭುಜವನ್ನು ತೆಗೆದುಕೊಳ್ತೇನೆ. ಈ
ಎರಡು ತ್ರಿಭುಜವನ್ನ ತೆಗೆದುಕೊಂಡಾಗ ಎಡಿಸಿ ತ್ರಿಭುಜ ಅಂದ್ರೆ ಡಿ ಕೋನ ಬಿಎಸಿ ಎರಡೂ ಕೂಡ ಸಮ ಬಿಕಾಸ್ ಆಫ್ 90 ಡಿಗ್ರಿ. ದತ್ತದಿಂದ ಅವರೇ ಕೊಟ್ಟಿರೋದು, ಪ್ರಶ್ನೆಯಲ್ಲಿ ಕೊಟ್ಟಿರೋದನ್ನ ದತ್ತ ಅಂತ ಹೇಳ್ಕೊಂಡು ತಗೊಳ್ತೇವೆ. ಅಲ್ಲಿ ಡಿ ಮತ್ತು ಎ ಕೋನ ಸಮ. ನಂತರದಲ್ಲಿ ಎ ಸಿ ಡಿ ಕೋನ, ನೆಕ್ಸ್ಟ್ ಕೋನ ಬಿ ಸಿ ಎ, ಆ ಎರಡೂ ಕೋನಗಳು ಅಂದ್ರೆ ಸಿ ಕೋನ ಎರಡು ತ್ರಿಭುಜ ಅಂದ್ರೆ ಎಡಿಸಿ ತ್ರಿಭುಜ ನಂತರ ಎಬಿಸಿ ತ್ರಿಭುಜಕ್ಕೆ ಆ ಸಿ ಕೋನ ಉಭಯ ಸಾಮಾನ್ಯ ಕೋನ ಆಗಿದೆ. ಹಾಗಾಗಿ ಅವು ಎರಡು ಸಮ. therefore ಕೋನ ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ಎಡಿಸಿ ಮತ್ತು ತ್ರಿಭುಜ ಎಬಿಸಿ ಎರಡು ಸಮರೂಪ ತ್ರಿಭುಜಗಳಾಗಿವೆ. ಹಾಗಾಗಿ ಎರಡು ಕೋನಗಳು ಅಥವಾ ಒಂದು ತ್ರಿಭುಜದ ಅನುರೂಪ ಕೋನಗಳು, ಒಂದು ಜೊತೆ ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದರೆ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರುತ್ತೆ ಅನ್ನುವಂತ ಪ್ರಮೇಯದ ಆಧಾರದ ಮೇಲೆ ಇಲ್ಲಿ ಎರಡು ತ್ರಿಭುಜಗಳು ಸಮರೂಪಿಗಳಾಗಿವೆ. ಹಾಗಾಗಿ ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರಿತಾ ಹೋದಾಗ CA by CB is equals to CD by CA ಅಂದ್ರೆ ಇಲ್ಲಿ CA ಗೆ CB ಅನುರೂಪ ಬಾಹು ಆಗುತ್ತೆ. ಹಾಗಾಗಿ ಅವುಗಳ ಅನುಪಾತ ಬರ್ಕೊಂಡ್ವಿ. ಇಲ್ಲಿ CD ಗೆ CA ಅನುರೂಪ ಬಾಹು ಆಗುತ್ತೆ. ಹಾಗಾಗಿ ಅವುಗಳ ಅನುಪಾತವನ್ನ ಬರ್ಕೊಂಡ್ವಿ. ಅವೆರಡು ಸಮ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಓರೆ ಗುಣಾಕಾರ ಮಾಡಿದಾಗ CA ಸ್ಕ್ವೇರ್ ನೋಡಿ, CA into CA, CA ಸ್ಕ್ವೇರ್ is equals to ಈ CB ಈ ಕಡೆ ಬರುತ್ತೆ, ಅಂಶಕ್ಕೆ ಬರುತ್ತೆ, ಅವಾಗ CB into CD. ಈ ರೀತಿಯಾಗಿ ನಾವು ಇದನ್ನ ಪ್ರೂವ್ ಮಾಡ್ತೇವೆ ಅಂದ್ರೆ ಸಾಧಿಸ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ಹದಿನೈದನೇ ಪ್ರಶ್ನೆಯನ್ನು ನೋಡೋಣ. ಇವು ಅನ್ವಯಿಕ ಪ್ರಶ್ನೆಗಳು ಅಂತ ಕೂಡ ನಾವು ಕರೀಬಹುದು ಇವುಗಳನ್ನ. ಹದಿನೈದನೇ ಪ್ರಶ್ನೆ, 6 ಮೀಟರ್ ಎತ್ತರದ ನೇರವಾದ ಕಂಬವು. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು, ನೆಲದ ಮೇಲೆ ಅಂದ್ರೆ 6 ಮೀಟರ್ ಎತ್ತರ ಇರುವಂತ ಒಂದು ಕಂಬ, ಅದು ನೆಲದ ಮೇಲೆ ಅದ್ರ ನೆರಳು ಎಷ್ಟು ಮೀಟರ್ ಬಿದ್ದಿರುತ್ತೆ ಅಂದ್ರೆ 4 ಮೀಟರ್ ನೆರಳನ್ನ ಉಂಟು ಮಾಡುತ್ತೆ. ಅಂದ್ರೆ ನೆರಳು ಅಷ್ಟು ಬಿದ್ದಿರುತ್ತೆ ಅಂತ ಅರ್ಥ. ಅದೇ ಸಮಯದಲ್ಲಿ ಒಂದು ಕಟ್ಟಡವು ಅದು ಎಷ್ಟು ಎತ್ತರ ಅಂತ ಕೊಟ್ಟಿಲ್ಲ ನೋಡಿ, ಎಷ್ಟೋ ಎತ್ತರ ಇರುವಂತಹ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ. ಹಾಗಾದ್ರೆ ಆ ಕಟ್ಟಡದ ಎತ್ತರವೇನು? ತುಂಬಾ ಸರಳವಾದಂತಹ ಸಮಸ್ಯೆ. ಅಂದ್ರೆ 6 ಮೀಟರ್ ಎತ್ತರ ಅಂತ ಇದು ಒಂದು ಕಂಬ. ಈ 6 ಮೀಟರ್ ಎತ್ತರ ಇರುವಂತ ಕಂಬ 4 ಮೀಟರ್ ನೆರಳನ್ನ ಕೊಡುತ್ತೆ, ಅಂದ್ರೆ ಉಂಟು ಮಾಡುತ್ತೆ. 4 ಮೀಟರ್ ಈ ನೆರಳು ಬೀಳುತ್ತದೆ. ಎಷ್ಟು ಮೀಟರ್ ಎತ್ತರ ಇರ್ತದೋ 6 ಮೀಟರ್ ಎತ್ತರ ಇರುವಂತ ಒಂದು ಕಂಬ. ಅದೇ ರೀತಿ ಇನ್ನೊಂದು ಕಟ್ಟಡ ಇದೆ. ಆ ಕಟ್ಟಡ 28 ಮೀಟರ್ ನೆರಳು ಕೊಡೋದಾದ್ರೆ ಆ ಕಟ್ಟಡ ಎಷ್ಟು ಎತ್ತರ ಇದೆ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಯಬೇಕು. ಹಾಗಾಗಿ ಅಲ್ಲಿ ಕಾಣ್ತಿರುವಂತ ಚಿತ್ರದ ಪ್ರಕಾರ ನಾವು ಒಂದು ತ್ರಿಭುಜವನ್ನ ಕಲ್ಪನೆ ಮಾಡ್ಕೊಳ್ತೀವಿ. ಇದು AB ಅನ್ನೋದು ಒಂದು ಕಂಬದ ಎತ್ತರ, BC ಅನ್ನೋದು ಆ ಕಂಬದ ನೆರಳು 4 ಮೀಟರ್, AC ಅನ್ನ ಸೇರಿಸ್ಕೊಂಡ್ಬಿಡ್ತೇವೆ, ಅವಾಗ ಒಂದು ತ್ರಿಭುಜ ಬಂತು. ಹಾಗೆ ಒಂದು ಕಟ್ಟಡ DE, ಒಂದು ಕಟ್ಟಡ, ಆ ಕಟ್ಟಡದ ನೆರಳು EF 28 ಮೀಟರ್ ಅದು ನೆರಳನ್ನು ಕೊಡುತ್ತೆ. ಅವಾಗ DF ಅನ್ನ ಸೇರಿಸ್ಕೊಳ್ತೀವಿ.
ಎರಡು ಕೂಡ ಲಂಬಕೋನ ತ್ರಿಭುಜವನ್ನು ಉಂಟು ಮಾಡ್ತು. ಇಲ್ಲಿ ಕಟ್ಟಡದ ಎತ್ತರ ಗೊತ್ತಿಲ್ಲ, ಹಾಗಾಗಿ ನಾವು ಕ್ವಶನ್ ಮಾರ್ಕ್ ಹಾಕಿದ್ದೀವಿ. ಇಲ್ಲಿ ಶಾಡೋ ಅಂದ್ರೆ ನೆರಳು ಎಷ್ಟಿದೆ, 6 ಮೀಟರ್ ಕಂಬದ 4 ಮೀಟರ್ ಶಾಡೋ ಕೊಡ್ತಿದೆ, ನೆರಳು ಕೊಡ್ತಿದೆ. ಎತ್ತರ ಗೊತ್ತಿಲ್ಲದೆ ಇರುವಂತಹ ಒಂದು ಕಟ್ಟಡ 28 ಮೀಟರ್ ಕೊಡ್ತಿದೆ, ನೆರಳನ್ನು ಕೊಡ್ತಿದೆ. ಹಾಗಾಗಿ ಇಲ್ಲಿ ನಾವು ಕಟ್ಟಡದ ಎತ್ತರವನ್ನು ಕಂಡುಹಿಡಿತಾ ಹೋಗಬೇಕಾಗುತ್ತೆ. ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಬೇಕಾದ್ರೆ ನಿಮಗೆ ಚಿತ್ರ ಗಮನದಲ್ಲಿ ಇಟ್ಕೊಂಡು ನಾವು ಬರಿತಾ ಹೋದ್ರೆ ನೇರವಾದ ಕಂಬದ ಉದ್ದ ಹಾಗೆ ಹೇಳಿದೆ AB 6 ಮೀಟರ್, ಕಂಬದ ನೆರಳಿನ ಉದ್ದ BC, ಆ ತ್ರಿಭುಜ ಅಂತ ನಾವೇನ್ ಕಲ್ಪನೆ ಮಾಡ್ಕೊಂಡ್ವಲ್ವಾ ಅದರ ಎತ್ತರದ ಪ್ರಕಾರ 4 ಸೆಂಟಿಮೀಟರ್ ನೆರಳು ಕೊಡುತ್ತೆ. ಒಂದು ಗೋಪುರ ಅಥವಾ ಟವರ್ ಅಥವಾ ಕಟ್ಟಡ ಅಂತ ನಾವು ತೆಗೆದುಕೊಂಡ್ರೆ ಅದರ ನೆರಳಿನ ಉದ್ದ 28 ಮೀಟರ್. ಹಾಗಾದ್ರೆ ಗೋಪುರದ ಎತ್ತರವಾದ DE ಎಷ್ಟು ಮೀಟರ್ ಅಂದ್ರೆ ಅದು ಹೈಟ್ ಅಂತ ತೆಗೆದುಕೊಂಡಿರೋದ್ರಿಂದ ಹೆಚ್ಚು ಮೀಟರ್ ಆಗಿರಲಿ ಅಂತ ನಾವು ಸುಮ್ಮನೆ ಹೆಚ್ಚು ಆದ್ರೂ ತಗೊಳ್ಳಿ, ಎಕ್ಸ್ ಆದ್ರೂ ತಗೊಳ್ಳಿ, ಏನಾದ್ರೂ ತಗೊಳ್ಳಿ, ಅದು ನಮ್ಮ ಇಮ್ಯಾಜಿನೇಷನ್ ಪ್ರಕಾರ ಒಂದು ಐಡೆಂಟಿಟಿ ಆಗಿ ಹೆಚ್ಚನ್ನು ತೆಗೆದುಕೊಂಡಿದ್ದೀವಿ. ತ್ರಿಭುಜ ABC ಮತ್ತು DF ಎರಡು ತ್ರಿಭುಜಗಳಲ್ಲಿ ಎರಡರಲ್ಲೂ ಕೂಡ ಕೋನ C ಮತ್ತು F ಸೂರ್ಯನಿಂದ ಏಕಕಾಲದಲ್ಲಿ ಉಂಟಾದಂತಹ ಉನ್ನತ ಕೋನ ಅಂದ್ರೆ CF ಸಮವಾಗಿರುತ್ತೆ. ಯಾಕಂದ್ರೆ ಒಂದು ಕಟ್ಟಡ ಇದೆ, ಕಟ್ಟಡದ ಮುಂದೆ ಒಂದು ಕಂಬ ಇದೆ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಸೂರ್ಯ ಅವೆರಡರ ಮೇಲೆ ಬೆಳಕು ಚೆಲ್ಲಿದಾಗ ಅವೆರಡು ನೆರಳು ಭೂಮಿ ಮೇಲೆ ಬೀಳುತ್ತೆ, ಆ ಅಳತೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಚೆಲ್ಲಿದಂತ ಬೆಳಕು ಅಲ್ಲಿ ಏನು ನೆರಳನ್ನು ಉಂಟು ಮಾಡ್ತವೆ. ಹಾಗಾಗಿ ಆ C ಮತ್ತು F ಕೋನ ಏನಿದೆ, ಆ ನೆರಳಿನಿಂದ ಉಂಟಾದಂತಹ ಕೋನ ಎರಡೂ ಕಟ್ಟಡ ಇರಬಹುದು ಅಥವಾ ಕಂಬವಿರಬಹುದು, ಅವೆರಡರದ್ದು ಕೂಡ ಆ ಕೋನ ಸಮವಾಗಿರುತ್ತೆ. ಹಾಗಾಗಿ ಆ ಎರಡೂ ಲಂಬಕೋನ ತ್ರಿಭುಜ ಏನು ಉಂಟಾಗುತ್ತೆ ಆ ಎರಡೂ ತ್ರಿಭುಜದ ಕೋನಗಳು ಏನಾದ್ರು C ಕೋನ ಮತ್ತು F ಕೋನ ಸಮವಾಗಿ. ನೆಕ್ಸ್ಟ್ ಇನ್ನು B ಮತ್ತು E ಕೋನ ಲಂಬಕೋನ ಉಂಟು ಮಾಡ್ತವೆ. ಹಾಗಾಗಿ ಅವೆರಡು ಸಮವಾಗಿರ್ತವೆ. ಅಲ್ಲಿ ಏನಾಯ್ತು, ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ABC ಮತ್ತು ತ್ರಿಭುಜ DF ಗಳು ಸಮರೂಪಿ ಆದವು. ಹಾಗಾಗಿ ಆ ಎರಡೂ ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತವನ್ನು ಬರಿತಾ ಹೋದಾಗ AB ಗೆ DE ಸಮರೂಪ ಅನುಪಾತವನ್ನು ಅಂದ್ರೆ ಅನುರೂಪ ಬಾಹು ಆಗುತ್ತೆ, BC ಗೆ EF ಅನುರೂಪ ಬಾಹು ಆಗುತ್ತೆ. ಅವುಗಳ ಅನುಪಾತವನ್ನು ಬರೆದಾಗ AB/DE ಆಗುತ್ತೆ, BC/EF ಆಗುತ್ತೆ. ಈಗ AB ಬೆಲೆ ಗೊತ್ತು 6 ಮೀಟರ್, DE ಬೆಲೆ ಕಂಡುಹಿಡಿತಿದ್ದೀವಿ ಅಂದ್ರೆ ಹೈಟ್ ಆಫ್ ಎ ಟವರ್ ಅಂತ ಕರಿತೀವಿ. ಗೋಪುರದ ಎತ್ತರ ಗೊತ್ತಿಲ್ಲ, ಅದನ್ನ ನಾವು ಹೆಚ್ಚು ಅಂತ ತಿಳ್ಕೊಂಡಿದ್ದೀವಿ, ಹಾಗಾಗಿ ಹೆಚ್ಚು ತಗೊಂಡಿದ್ದೀವಿ. ನಂತರದಲ್ಲಿ BC ಯ ಅಳತೆ 4 ಅಂದ್ರೆ ನೆರಳು, ಕಂಬದ ನೆರಳು. EF ಅಂದ್ರೆ ಆ ಗೋಪುರದ ನೆರಳು ಎಷ್ಟು 28 ಮೀಟರ್. ನಮಗೆ ಹೆಚ್ಚು ಬೇಕು, ಹಾಗಾಗಿ ಹೆಚ್ಚನ್ನು ಇಸಿಕೊಟ್ಟು ಆ ಕಡೆ ಕಳಿಸಿ ಛೇದದಲ್ಲಿದೆ, ಆ ಕಡೆ ಬಂದ್ರೆ ಅಂಶಕ್ಕೆ ಬರುತ್ತೆ. ಹೆಚ್ಚು ಇಸಿಕೊಲ್ಸು 28 ಈ ಕಡೆ ಬಂದ್ರೆ 6 ಪಕ್ಕ 6 ಇಂಟು 28 4 ಕೆಳಗಡೆ ಬರುತ್ತೆ. H is equal to 6 into 28/4. Then simplify it to 2s are 2 3s are 2 14s are 7 6 are. Next H ಬೆಲೆ 42 ಮೀಟರ್. ಹಾಗಾದ್ರೆ ಗೋಪುರದ ಎತ್ತರ 42 ಮೀಟರ್ ಆಗುತ್ತೆ. ಇಲ್ಲಿವರೆಗೂ ನಾವು ಕಲಿತಿದ್ದು ಎರಡನೇ ಪ್ರಮೇಯಕ್ಕೆ ಸಂಬಂಧಿಸಿದ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಕೂಡ ಸಮ ಇರುತ್ತೆ ಅನ್ನುವಂತ ಪ್ರಮೇಯದ ಆಧಾರದ ಮೇಲೆ ನಾವು ಸಮಸ್ಯೆಗಳನ್ನು ನೋಡಿದ್ವಿ. ಈಗ ಇನ್ನೊಂದು ಪ್ರಮೇಯವನ್ನ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಯಾವುದು ಆ ಪ್ರಮೇಯ ಅಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಆಧಾರದ ಮೇಲೆ ಇರುವಂತಹ ಪ್ರಮೇಯ. ಏನ್ ಹೇಳುತ್ತೆ ಆ ಪ್ರಮೇಯ ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ವಿವರವಾಗಿ ತಿಳಿಸಿದ್ವಿ. ಸ್ವಲ್ಪ ಅದನ್ನ ಪುನರಾವಲೋಕನ ಮಾಡ್ಕೊಳ್ಳೋದಾದ್ರೆ ಆ ಹೇಳಿಕೆ ಏನ್ ಹೇಳುತ್ತೆ ಅಂದ್ರೆ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಹೇಳಿಕೆ ಏನ್ ಹೇಳುತ್ತೆ ಅಂದ್ರೆ
ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅಂದ್ರೆ ಎರಡು ಸಮರೂಪ ತ್ರಿಭುಜಗಳಿರ್ತವೆ, ಆ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಅಂತ ಅದು ಹೇಳುತ್ತೆ. ಹಾಗಾದ್ರೆ ಸ್ವಲ್ಪ ಅದನ್ನ ನೀವು ಗಮನಿಸ್ತಾ ಇರಿ, ಏನ್ ಹೇಳುತ್ತೆ, ಯಾವ ರೀತಿ ದತ್ತ ಇದೆ, ಸಾಧನೆ ತುಂಬಾ ಇಂಪಾರ್ಟೆಂಟ್, ಆ ಸಾಧನೆಯನ್ನ ಗಮನಿಸ್ತಾ ಇರಿ. ಇಲ್ಲಿ ಇಲ್ಲಿ ಮೂರನೇ ಪ್ರಮೇಯವನ್ನ ನಾವು ಗಮನಿಸಿದಾಗ ಅದರ ಮೇಲಿನ ಕೆಲವು ಸಮಸ್ಯೆಗಳನ್ನು ನೋಡ್ತಾ ಹೋದ್ರೆ ಅಭ್ಯಾಸ 2.4 ನೋಡ್ತಾ ಹೋಗೋಣ. ಮೂರನೇ ಪ್ರಮೇಯ ಏನ್ ಹೇಳಿತ್ತು, ಎರಡು ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಆ ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತೆ ಅಂತ ಹೇಳುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡಿದಾಗ ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಡಿಎಫ್ ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಸೆಂಟಿಮೀಟರ್ ಸ್ಕ್ವೇರ್ ಸಿಎಂ ಸ್ಕ್ವೇರ್ ಮತ್ತು 121 ಸಿಎಂ ಸ್ಕ್ವೇರ್. ಅಂದ್ರೆ ಎರಡು ತ್ರಿಭುಜ ಇದೆ, ಒಂದು ಎಬಿಸಿ ತ್ರಿಭುಜ, ಒಂದು ಡಿಎಫ್ ತ್ರಿಭುಜ. ಮೊದಲನೇ ತ್ರಿಭುಜದ್ದು ವಿಸ್ತೀರ್ಣ 64 ಸೆಂಟಿಮೀಟರ್ ಸ್ಕ್ವೇರ್, ಎರಡನೇ ತ್ರಿಭುಜ ಡಿಎಫ್ 121 ಸಿಎಂ ಸ್ಕ್ವೇರ್ ಮತ್ತು ಇಎಫ್ 15.4 ಸೆಂಟಿಮೀಟರ್. ಆದರೆ ಬಿಸಿ ಅನ್ನ ಕಂಡುಹಿಡಿಯಿರಿ. ಇಲ್ಲಿ ತ್ರಿಭುಜ ಅಂತ ತೆಗೆದುಕೊಂಡು ಒಂದನೇ ತ್ರಿಭುಜದ 64 ಸೆಂಟಿಮೀಟರ್ ಸಿಎಂ ಸ್ಕ್ವೇರ್ ಆಗುತ್ತೆ, ಎರಡನೇ ತ್ರಿಭುಜದ್ದು 121 ಸಿಎಂ ಸ್ಕ್ವೇರ್ ವಿಸ್ತೀರ್ಣ ಆಗುತ್ತೆ. ಇಲ್ಲಿ ಪ್ರಮೇಯದ ಪ್ರಕಾರ ಬರಿತಾ ಹೋದ್ರೆ ವಿಸ್ತೀರ್ಣ ಎಬಿಸಿ ಬೈ ವಿಸ್ತೀರ್ಣ ಡಿಎಫ್ ಇಸ್ ಈಕ್ವಲ್ಸ್ ಟು ಎಬಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್, ಬಿಸಿ ಸ್ಕ್ವೇರ್ ಬೈ ಇಎಫ್ ಸ್ಕ್ವೇರ್, ಎಸಿ ಸ್ಕ್ವೇರ್ ಬೈ ಡಿಎಫ್ ಸ್ಕ್ವೇರ್. ಬಿಕಾಸ್ ಆಫ್ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಇಲ್ಲಿ ಎಬಿ ಸ್ಕ್ವೇರ್ ಅಂದ್ರೆ 64 ಸ್ಕ್ವೇರ್ ವಿಸ್ತೀರ್ಣ ಬೈ ಡಿಇ ಸ್ಕ್ವೇರ್ ಅಳತೆ ಗೊತ್ತಿದೆ 121 ಆಗುತ್ತೆ ವಿಸ್ತೀರ್ಣ. ನೆಕ್ಸ್ಟ್ ಬಿಸಿ ಸ್ಕ್ವೇರ್ ಬೈ ಇಎಫ್ ಸ್ಕ್ವೇರ್ ತಗೊಂಡ್ರೆ ಅಂದ್ರೆ ಇಲ್ಲಿ ಎಬಿ ಬಾಹುಗಳ ಅಳತೆ 64 ಇರುತ್ತೆ, ಅಂದ್ರೆ ಕಂಪ್ಲೀಟ್ ಸ್ಕ್ವೇರ್ ಮಾಡಿದಾಗ ಅದರ ಮೂಲ 64 ಸ್ಕ್ವೇರ್, 121 ಮೂಲ 11 ಸ್ಕ್ವೇರ್ ಮಾಡಿದಾಗ 124. ಹಾಗೆ ಮಾಡಿದಾಗ ಬಿಸಿ ಸ್ಕ್ವೇರ್ ಬೈ ಇಎಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8 ಸ್ಕ್ವೇರ್ ಬೈ 11 ಸ್ಕ್ವೇರ್. ದೆನ್ ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗಿ 8 ಬೈ 11 ಇಸ್ ಈಕ್ವಲ್ಸ್ ಟು ಬಿಸಿ ಬೈ ಇಎಫ್. ದೆನ್ ಇಲ್ಲಿ ಇಎಫ್ ಬೆಲೆ ಕೊಟ್ಟಿದ್ದಾರೆ 15.4. ಅವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಬಿಸಿ ಬೆಲೆ ಏನು ಬರುತ್ತೆ ಅಂದ್ರೆ 8 ಬೈ 11 ಇಂಟು 15.4. ದೆನ್ ಸಿಂಪ್ಲಿಫೈ ಮಾಡಿ ಬಿಸಿ ಬೆಲೆ 11.2 ಸೆಂಟಿಮೀಟರ್ ಬರ್ತಾ ಹೋಗುತ್ತೆ. ಇದು ಮೂರನೇ ಪ್ರಮೇಯದ ಮೇಲಿನ ಪರಿಹಾರ. ನೆಕ್ಸ್ಟ್
ಎಬಿಸಿಡಿ ತ್ರಾಪಿಜ್ಯದಲ್ಲಿ ಎಬಿಸಿಡಿ ತ್ರಾಪಿಜ್ಯದಲ್ಲಿ ಎಬಿಗೆ ಸಿಡಿ ಕರ್ಣಗಳು ಎಬಿಗೆ ಸಿಡಿ ಸಮಾಂತರ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತದೆ. ಎಬಿ ಇಸ್ ಈಕ್ವಲ್ಸ್ ಟು 2CD ಆದರೆ ತ್ರಿಭುಜ ಎಒಬಿ ಮತ್ತು ಸಿಒಡಿ ಗಳ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯಿರಿ. ಏನ್ ದತ್ತ ಕೊಟ್ಟಿದ್ದಾನೆ? ಎಬಿಸಿಡಿ ತ್ರಾಪಿಜ್ಯ ಎಬಿಗೆ ಡಿಸಿ ಸಮಾಂತರವಾಗಿದೆ, ಎಸಿ ಮತ್ತು ಬಿಡಿಗಳು ಕರ್ಣಗಳಾಗಿವೆ, ಆ ಎರಡು ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸುತ್ತೆ. ಇದು ಒಂದು ತ್ರಾಪಿಜ್ಯಕ್ಕೆ ಕೊಟ್ಟಿರುವಂತಹ ದತ್ತ. ಎಒಬಿ ಮತ್ತು ಸಿಒಡಿ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಾಗ ಅಲ್ಲಿ ಕೋನವನ್ನು ಸೂಚಿಸ್ತಾ ಹೋಗಿದೆ. 1 2 3 4 5 6 ಅಲ್ಲಿ 1 and 2 ಪರ್ಯಾಯ ಕೋನಗಳು, ಅಂತರ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಅವು ಎರಡು ಸಮ, 3ಕ್ಕೆ 4 ಸಮ, ನೆಕ್ಸ್ಟ್ 5ಕ್ಕೆ 6 ಶೃಂಗಾಭಿಮುಖ ಕೋನಗಳು ಸಮ. therefore ಎಒಡಿ ಮತ್ತು ಸಿಒಡಿಗಳು ಏನಾದವು? ಅವು ಕೋನಗಳ ಸಮರೂಪತೆ ನಿರ್ಧಾರಕ ಗುಣದ ಆಧಾರದ ಮೇಲೆ ಏನಾದವು? ಆ ಎರಡು ತ್ರಿಭುಜಗಳು ಸಮರೂಪಿ. ಹಾಗಾಗಿ ಅವುಗಳ ವಿಸ್ತೀರ್ಣಗಳನ್ನು ತೆಗೆದುಕೊಂಡ್ರೆ ತ್ರಿಭುಜ ಎಒಬಿ ವಿಸ್ತೀರ್ಣ ಬೈ ತ್ರಿಭುಜ ಸಿಒಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ ಬೈ ಸಿಡಿ ಸ್ಕ್ವೇರ್ ಅಂತ ಬರೆದ್ರೆ ಎಬಿ ಸ್ಕ್ವೇರ್ ಅಂದ್ರೆ ಇಲ್ಲಿ 2CD ಗೆ ಸಮ ಇರುತ್ತೆ. ಬಿಕಾಸ್ ಆಫ್ ಎಬಿ ಇಸ್ ಈಕ್ವಲ್ಸ್ ಟು 2CD ಅಂತ ನಾವು ಹೇಳಬಹುದು. ದೆನ್ 2CD ಹೋಲ್ ಸ್ಕ್ವೇರ್, ದೆನ್ CD ಸ್ಕ್ವೇರ್ ಅಂದ್ರೆ ಹಾಗೆ ಬರೀತೇವೆ. ಹಾಗಾಗಿ ಇದು 4CD ಸ್ಕ್ವೇರ್ ಆಗುತ್ತೆ. 2 2s ಅಂದ್ರೆ ಎರಡನೇ ಟೈಮ್ ನಾವು ಘಾತಾಂಕ ರೂಪದಲ್ಲಿ ಬರೆದ 2 into 2 4 ಆಯ್ತು. CD ಸ್ಕ್ವೇರ್ CD ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ 4/1 ಅಂದ್ರೆ ತ್ರಿಭುಜ ಎಒಬಿ ಮತ್ತು ತ್ರಿಭುಜ ಸಿಒಡಿ ಗಳ